ದೇಶದಾದ್ಯಂತ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಮತದಾನದ ದಿನ ಕೂಡ ಹತ್ತಿರ ಆಗ್ತಾ ಇದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ 5 ಗ್ಯಾರಂಟಿಗಳನ್ನ ಪ್ರಚಾರದ ಸಂದರ್ಭದಲ್ಲಿ ಅಸ್ತ್ರವಾಗಿಸಿಕೊಂಡಿದೆ. ಮತ್ತೊಂದು ಕಡೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮೋದಿಯೇ ಗ್ಯಾರಂಟಿ ಅಂತ ಇದೆ. ಇದರ ನಡುವೆ ಮಂದಿರ, ಕಾಶ್ಮೀರ, ಬಡತನ, ನಿರುದ್ಯೋಗ ಪ್ರಮುಖ ಪಕ್ಷಗಳ ನಡುವೆ ವಾಕ್ಸಮರಕ್ಕೂ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಜನರನ್ನ ಕಾಡ್ತಾ ಇರುವಂತದ್ದೇನು? ಮತದಾರನ ನಿರೀಕ್ಷೆಗಳೇನೇನು? ಮತದಾರನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನೇರವಾಗಿ ಅವರಿಂದಲೇ ತಿಳಿದುಕೊಳ್ಳುವಂತ ಮತಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ತುಮಕೂರು ಜಿಲ್ಲೆಯಲ್ಲಿ ಯಾರು ಬಿಜೆಪಿಯಿಂದ ಸ್ಪರ್ಧಿಸ ಗಂಡಿಸಿಲ್ಲ. ಸೋಮಣ್ಣನ ಓಟ್ ಕೊಡಿ, ಮೋದಿಯನ್ನು ಗೆಲ್ಲಿಸಿ. ಸಿದ್ದರಾಮಯ್ಯನ ಆಪೋಸಿಟ್ ಹೆಂಗ್ ಸೋತ್ರು ಸೋಮಣ್ಣ ಇಲ್ಲೂ ಹಂಗೆ ಸೋಲ್ತಾರೆ. ಜೈ ಮೋದಿಗೆ. ನೇರವಾಗಿ ತುಮಕೂರು ಎಂಪಿನ ಸಂಪರ್ಕ ಮಾಡಬಹುದು ಅನ್ನೋದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ನಾನು ಮನೆಯನ್ನ ಮಾಡಿದ್ದೇನೆ, ಇಲ್ಲೇ ಇರ್ತೀನಿ. ಹಿಸ್ಟ್ರಿನಲ್ಲಿ ಇಲ್ಲಿವರೆಗೆ ಯಾವತ್ತೂ ಬೇರೆ ಕಡೆಯಿಂದ ಬಂದಿರೋ MP ಗೆದ್ದಿಲ್ಲ. ತುಮಕೂರು ಕಲ್ಪತರು ನಾಡು, ಸಿದ್ಧಗಂಗಾ ಮಠ ಇರುವ ಪುಣ್ಯಭೂಮಿ ತುಮಕೂರಿನಲ್ಲಿ ಈ ಬಾರಿ ಘಟಾನುಘಟಿ ನಾಯಕರ ಕದನ ನಡೆಯುತ್ತಿದೆ. ಕಾಂಗ್ರೆಸ್ನಿಂದ ಮಾಜಿ ಸಂಸದ SP ಮುದ್ದಹನುಮೇಗೌಡ ಹುರಿಯಾಳಾಗಿದ್ರೆ, ಬಿಜೆಪಿಯಿಂದ ವಿ ಸೋಮಣ್ಣ ಅಭ್ಯರ್ಥಿಯಾಗಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರ, ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಕೊರಟಗೆರೆ, ಮಧುಗಿರಿ, ಗುಬ್ಬಿ, ತುರುವೇಕೆರೆ, ತಿಪಟೂರು, ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ. ತುಮಕೂರು ನಗರ, ತುಮಕೂರು ಗ್ರಾಮಾಂತರದಲ್ಲಿ ಬಿಜೆಪಿ ಶಾಸಕರಿದ್ರೆ, ಕೊರಟಗೆರೆ, ಮಧುಗಿರಿ, ಗುಬ್ಬಿ, ತಿಪಟೂರಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಇದರಲ್ಲಿ ಪರಮೇಶ್ವರ್, ರಾಜಣ್ಣ ಸಚಿವರಾಗಿದ್ದಾರೆ. ಇನ್ನು ತುರುವೇಕೆರೆ ಮತ್ತು ಚಿಕ್ಕನಾಯಕನಹಳ್ಳಿಯಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ. ಈ ಬಾರಿ ವಿ ಸೋಮಣ್ಣ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ. ಆದರೆ ಸೋಮಣ್ಣ ಬೆನ್ನ ಹಿಂದೆ ಹೊರಗಿನ ಅಭ್ಯರ್ಥಿ ಅನ್ನೋ ಹೊರೆ ಇದೆ. ಮಾಧುಸ್ವಾಮಿ ಸೇರಿದಂತೆ ಕೆಲ ಸ್ವಪಕ್ಷೀಯರ ಮುನಿಸಿದೆ. ಇನ್ನು 2014ರಲ್ಲಿ ಮೋದಿ ಅಲೆಯ ನಡುವೆಯೂ ಗೆದ್ದು ಸಂಸದರಾಗಿದ್ದ ಮುದ್ದಹನುಮೇಗೌಡ 2019ರಲ್ಲಿ ಟಿಕೆಟ್ ಕೈತಪ್ಪಿ ವಿಧಾನಸಭೆ ಚುನಾವಣೆಗೂ ಮುನ್ನ ಬಿಜೆಪಿ ಸೇರಿದ್ರು. ಇದೀಗ ಮತ್ತೆ ಕಾಂಗ್ರೆಸ್ ಗೂಡಿಗೆ ಮರಳಿ ಲೋಕಸಭೆ ಅಖಾಡಕ್ಕೆ ಇಳಿದಿದ್ದಾರೆ. ನಾವಿವತ್ತು ಕಲ್ಪತರು ನಾಡು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಕಳೆದ ಬಾರಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದಂತ ಮಾಜಿ ಪ್ರಧಾನಿ HD ದೇವೇಗೌಡರನ್ನೇ ಮಣಿಸಿ ಗೆದ್ದು ಬೀಗಿದ್ದಂತ ಕಮಲ ಪಡೆಗೆ ಈ ಬಾರಿ ಗೆಲುವು ಸುಲಭ ಇದೆಯಾ? ಹಾಗೆ ಕ್ಷೇತ್ರದ ಅಭ್ಯರ್ಥಿ ವರ್ಸಸ್ ಹೊರಗಿನ ಅಭ್ಯರ್ಥಿ ಅನ್ನುವಂತ ವಾದ ಇದೆಯಲ್ಲ, ಅದು ಈ ಬಾರಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ? ಏನ್ ಹೇಳ್ತಾರೆ ತುಮಕೂರಿನ ಮತದಾರರು? ಬನ್ನಿ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ನಾವೀಗ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅದರ ಮೊದಲ ಭಾಗವಾಗಿ ಈಗ ತುಮಕೂರು ಸಿಟಿಯಲ್ಲೇ ನಾವಿದ್ದೀವಿ. ಜನರ ಒಲವು ಯಾರ ಕಡೆಗಿದೆ ಅವರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹೆಂಗಿದೆ ಸರ್ ತುಮಕೂರಲ್ಲಿ ಎಲೆಕ್ಷನ್? ನಾವು ಈಗ ಸೆಂಟ್ರಲ್ ಅಲ್ಲಿ ನೋಡ್ತಾ ಇದ್ದೀವಿ. ನಾವು ಮೋದಿಜಿಯವ್ರ ಮುಖ ನೋಡ್ತಾ ಇದ್ದೀವಿ. ಇಲ್ಲಿ ಯಾರಾದ್ರೂ ಆಗಿರ್ಬೋದು ಕ್ಯಾಂಡಿಡೇಟ್, ಅದು ಮುಖ್ಯ ಅಲ್ಲ. ನಮಗೆ ಬೇಕಾಗಿರೋದು ಮೋದಿ ಅಷ್ಟೇ. ಕಾಂಗ್ರೆಸ್ ಸರ್, ಮುದ್ದಮ್ಮೇಗೌಡರು. ಓಕೆ, ಈ ಬಾರಿ ಲಾಸ್ಟ್ ಟೈಮ್ ಅವ್ರು ಗೆದ್ದಿರೋದು ಅಭಿವೃದ್ಧಿ ಮಾಡಿದ್ದಾರೆ ಸರ್ ತುಮಕೂರಲ್ಲಿ. 2014ರಲ್ಲಿ ಗೆದ್ದಿದ್ದು, 2019ರಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಟಿಕೆಟ್ ದೇವೇಗೌಡರ ಕಡೆಯಿಂದ ಟಿಕೆಟ್ ಸಿಕ್ಕಿಲ್ಲ ಅಷ್ಟೇ. ಅವ್ರು ಇರ್ತೀರಿ, ಲಾಸ್ಟ್ ಟೈಮ್ ಅವ್ರು ಹೊಡಿತಾ ಇದ್ರು ಸರ್. ಸಿದ್ದರಾಮಯ್ಯ ಇದ್ರೆ ಒಳ್ಳೆ ಬೆಸ್ಟ್ CM ಸರ್. ಒಬ್ರು ಮೋದಿ ಪರವಾಗಿರುವಂತವ್ರು ಅದೇ ಹೇಳಿದ್ದು ಸರ್, ಅದೇ ಹೇಳಿದ್ದು ಆ ಫ್ರೆಂಡ್ಶಿಪ್ಗೆ ಏನ್ ಧಕ್ಕೆ ಬಂದಿಲ್ಲ? ಇಲ್ಲ ಸರ್, ಅದಕ್ಕೇನು ಇಲ್ಲ. ನಾವು ಪಾರ್ಟ್ನರ್ ಸರ್, ಬಿಸ್ನೆಸ್ ಮ್ಯಾನ್ ಪಾರ್ಟ್ನರ್, ನಾವು ಬಿಸ್ನೆಸ್ ಪಾರ್ಟ್ನರ್ಸ್. ಅವ್ರ ಪಕ್ಷ ಅವ್ರಿಗೆ, ನಮ್ಮ ಪಕ್ಷ ನಮ್ಗೆ. ಸೂಪರ್ ಸರ್, ಖುಷಿ ಆಗುತ್ತೆ. ನೀವು ಮಾದ್ರಿ ನಮ್ಮ ಮನೇಲಿ ಅವ್ರು ಊಟ ತಿಂತಾರೆ ಸರ್. ಪಕ್ಷದ ಬಗ್ಗೆ ನಮ್ಗೇನು ಇದಿಲ್ಲ ಸರ್. ಸರ್ ಹೇಳಿ ಸರ್, ಹೆಂಗಿದೆ ಸರ್ ಎಲೆಕ್ಷನ್? ಕಳೆದ ಬಾರಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡಬೇಕಾಯಿತು. ಏನೋ ಹೊಂದಾಣಿಕೆ ಮಾಡ್ಕೊಂಡು ದೇವೇಗೌಡರಿಗೆ ಕೊಟ್ಟು ಒಳ್ಳೆ ಒಬ್ಬ ವ್ಯಕ್ತಿನ ನಾವು ಕಳ್ಕೊಂಡು ಅನ್ಬೇಕು. ಇವಾಗ ಉದಾಹರಣೆ ಹೇಳ್ಬೇಕು ಅಂದ್ರೆ ಸೋಮಣ್ಣನವರು ಹೊರಗ್ನಾರಾಗ್ತಾರೆ. ಅದಲ್ದಲೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಸೋಮಣ್ಣವ್ರಿಗೆ KB ಕ್ರಾಸ್ ಎಲ್ಲಿದೆ ಅಂತ ಗೊತ್ತಾ? ಈ ಎಲೆಕ್ಷನ್ನೇ ಮೋದಿ ಎಲೆಕ್ಷನ್ ಅಂತ. ಅಂದ್ರೆ ಮೋದಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಆಗುವಂಥ ಎಲೆಕ್ಷನ್ನು. ಕ್ಯಾಂಡಿಡೇಟ್ಸ್ ಎಲ್ಲ ಒಂಥರ ನಿಮಿತ್ತ ಮಾತ್ರ. JDS BJP ಮೈತ್ರಿ ಆಗಿರೋದ್ರಿಂದ ಒಳ್ಳೆ ನಮ್ಮ ಅಭ್ಯರ್ಥಿಯಾದ ಸೋಮಣ್ಣ ಅವರು ಸುಮಾರು 1 ಲಕ್ಷ ಮತಗಳ ಅಂತರದಿಂದ ಗೆಲ್ಲೋ ಚಾನ್ಸಸ್ ಇದೆ. ಮೈತ್ರಿ ಫಲ ಕೊಡುತ್ತೆ ಅನ್ಸುತ್ತಾ ಸರ್? ಖಂಡಿತ ಫಲಕಾರಿಯಾಗುತ್ತೆ. ದೇಶಕ್ಕೆ ಮೋದಿ ಸರ್ಕಾರ ಬರುತ್ತೆ. ತುಮಕೂರಿಗೆ ವಿ ಸೋಮಣ್ಣವ್ರು ಆಯ್ಕೆ ಆಗ್ತಾರೆ. ಜನ ಏನು ಬುದ್ಧಿವಂತಿಕೆ ಇಲ್ವಾ ಜನಗಳಿಗೆ ಏನಾದರೂ ಚೆಂಡು ಹಾಕೊಂಡಿದ್ದಾರೆ ಕಿವಿಗಳಲ್ಲಿ. ಅವ್ರು ಎಲ್ಲೋ ಇರ್ತಾರೆ, ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನಾವು ನಿಮ್ಮ ಕಷ್ಟ ಸುಖ ನೋಡ್ತೀವಿ ಅಂತ ಆಗಲ್ಲ. 15 ನಿಮಿಷದಲ್ಲಿ ನಮ್ಮ ಮುದ್ದಹನುಮೇಗೌಡರು ಇಲ್ಲೇ ಸಿಗ್ತಾರೆ ಬೂರಲ್ಲಿ. ಸೊ ತುಮಕೂರಲ್ಲಿ
ಹಿಸ್ಟ್ರಿನಲ್ಲಿ ಇಲ್ಲಿವರೆಗೆ ಯಾವತ್ತೂ ಬೇರೆ ಕಡೆಯಿಂದ ಬಂದಿರೋ MP ಗೆದ್ದಿಲ್ಲ. ಮಂಜುನಾಥ್ ಇರ್ಬೋದು ಮತ್ತು ದೇವೇಗೌಡರು ಇರ್ಬೋದು, ಯಾರೂ ಗೆದ್ದಿಲ್ಲ. ಗೆಲ್ಲೋದು ಲೋಕಲ್ ಕ್ಯಾಂಡಿಡೇಟ್ ಮಾತ್ರ. ಇವರು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಏನಾದ್ರು ವೋಟ್ ಶೇರ್ ಹೆಚ್ಚಾಗಿ ಅನುಕೂಲ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಮೈತ್ರಿ ಇವ್ರದ್ದು ತಂದೆ ಮಕ್ಕಳಿಗೆ ಮಾತ್ರ ಮೈತ್ರಿ. ನೋಡಿ, ಎಳೆಯನಿಗೆ ಸೀಟ್ ಕೊಡಿಸ್ಬಿಟ್ರಲ್ಲಿ, ಮಗನಿಗೊಂದು ಸೀಟು, ಮೊಮ್ಮಗನಿಗೊಂದು ಸೀಟು. ಎಲ್ಲಿದೆ ಈಗ? ಲಾಸ್ಟ್ ಟೈಮು ಕಾಂಗ್ರೆಸ್ ವರ್ಸಸ್ ದಳ ಆಗಿತ್ತು. ಇದೇ BJP ಅವರು ಅವಾಗೇನು ಹೇಳಿದ್ರು, ದಳದ ಜೊತೆ ಅಂದರೆ ಆಚೆ ಕಡೆ ಕ್ಯಾಂಡಿಡೇಟ್ ಬಂದಿದ್ದಾರೆ, ದೇವೇಗೌಡರು ಬಂದಿದ್ದಾರೆ, ನೀರಿನ ಶಾಪ ಅಂತ. ಅದೇ ನೀರಿನ ಶಾಪಿನ ಜೊತೆ ನೀವು ಸೇರ್ಕೊಂಡು ಈಗ ನೀವು ಎಲೆಕ್ಷನ್ ಇರ್ತೀರ, ನಿಮ್ಗೆ ಯಾವ ಥರ ಶಾಪ ತಟ್ಟುತ್ತೆ ಅಂತ ನನಗೊಂದು ಪ್ರಶ್ನೆ. ಈ ಶಾಪ ಅವ್ರಿಗೆ ತಟ್ಟುತ್ತಾನೆ, ನೀವು ಅವ್ರಿಗೆ ಶಾಪ ಅಂದಾಗ ಈ ಶಾಪ ನಿಮ್ಗೆ ಅದು ತಟ್ಟುತ್ತದೆ. ಆಚೆಗಡೋರು ಬೇಡ, ಹೊಸಗರು ಇಲ್ಲಿ, ನಮ್ಮ GS ಬಸವರಾಜ ಗೆಲ್ಲಿ ಅಂತ ನಾವು ಹೇಳೋದು. ಹೊರಗ್ನವರು ಅಂತ ಇದ್ದಾರೆ. ಮುದ್ದನ್ಮೇಗೌಡರು ಸರ ಬೆಂಗಳೂರು ಗ್ರಾಮಾಂತರನೇ ಅವ್ರು ಓಟಿರೋದು ಇವತ್ತಿಗೂ. ಅವರು ಇವತ್ತೇನು ತುಮಕೂರಲ್ಲಿ ಇಲ್ಲ, ಅವರು ಬೆಂಗಳೂರಲ್ಲೇ ಮನೆ. ಸೋಮಣ್ಣವರು 2 ಬಾರಿ ಜಿಲ್ಲಾ ಮಂತ್ರಿಗಳಾಗಿದ್ದಾರೆ. ಮತ್ತು ಎಲ್ಲ ವಸತಿ ಸಚಿವರಾದಾಗ ತುಮಕೂರಿಗೆ ವಸತಿ ತುಂಬ ಮನೆಗಳು ತುಮಕೂರಿಗೆ ಕೊಡುಗೆ ನೀಡಿದ್ದಾರೆ. ಮುದ್ದಹನುಮೇಗೌಡರಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಯಾಕೆ ಮತ ಹಾಕಬೇಕು ಅನ್ನುವಂಥದ್ದನ್ನ ಅಭ್ಯರ್ಥಿಯಾಗಿ ಹೇಗೆ ಹೇಳಿ? ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿನ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಇವತ್ತು ಜನಸಾಮಾನ್ಯರಿಗೆ ತಲುಪಲಿಕ್ಕೆ ಮತ್ತು ಜನಸಾಮಾನ್ಯರ ಬದುಕು ಹಸನಗೊಳ್ಳಲಿಕ್ಕೆ ಇವತ್ತು ಕಾರ್ಯಕ್ರಮವನ್ನು ನೀಡಿದ್ದಾರೆ. ಮತ್ತು ಇದ್ರ ಜೊತೆಗೆ ಈ ಜಿಲ್ಲೆಯ ತುಮಕೂರು ಲೋಕಸಭಾ ಕ್ಷೇತ್ರದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ನೇರವಾಗಿ ತುಮಕೂರು MP ಸಂಪರ್ಕ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ತೀನಿ. ನಾನು ಮನೆಯನ್ನು ಮಾಡಿದ್ದೇನೆ, ಇಲ್ಲೇ ಇರ್ತೀನಿ. ನಾನು ಇಂದ ಮೇಲೆ ನಾನು ಎಷ್ಟು ವರ್ಷ ಬದುಕಿನಲ್ಲಿ ಇರ್ತೀನೋ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಕೊನೆಯ ಇದು ನನ್ನ ಕರ್ಮಭೂಮಿ ತುಮಕೂರು ಆಗ್ತದೆ. ನಾವು ತುಮಕೂರಿಗೆ ಬಂದ ಮೇಲೆ ಅಮಾನಿಕೆರೆ ಬಳಿ ಬಂದಿಲ್ಲ ಅಂತ ಅಂದ್ರೆ ಏನು? ಸೊ ಇಲ್ಲಿರುವಂತಹ ಸಾರ್ವಜನಿಕರನ್ನ ಚುನಾವಣಾ ಕಾವು ಹೇಗಿದೆ, ಅವ್ರ ಅಭಿಪ್ರಾಯ ಏನಿದೆ, ಅವ್ರ ನಿರೀಕ್ಷೆಗಳೇನಿದೆ, ಬನ್ನಿ ಕೇಳಿ ತಿಳ್ಕೊಳ್ತಾ ಹೋಗೋಣ. ಹೇಗಿದೆ ಸರ್ ತುಮಕೂರಿನಲ್ಲಿ ಎಲೆಕ್ಷನ್? ಈ ಸಲ ಅದೇ ಮುದ್ದನ್ಮೇಗೌಡರಿಗೆ ಒಂದು ಸ್ವಲ್ಪ ಪಾಸಿಟಿವ್ ಒಪಿನಿಯನ್ ಇದೆ. ಸೊ ನಮ್ಮ ಜನಪರ ಕಾಳಜಿ ಏನಪ್ಪ ಇದೆ ಅಂದರೆ ಅವರು ಪೀಪಲ್ಗೆ ವರ್ಕ್ ಮಾಡ್ತಾರೆ ಅನ್ನೋದೊಂದು ವಿಚಾರ ಇದೆ. ಸೊ ಏನೇ ಅಂದರೆ ಸ್ಪಂದಿಸ್ತಾರೆ ಜನಗಳಿಗೆ. ಬರೀ ಮೋದಿಗೆ ಮತ ಅಂತಲ್ಲ, ಅವ್ರು ಮಾಡಿರೋ ಕೆಲಸಗಳು, ನಡ್ಕೊಂಡಂಥ ರೀತಿ, ಆ ರೀತಿಯಿಂದ ಭಾರತ ಇನ್ನೂ ಸಮೃದ್ಧಿ ಆಗಬೇಕಂದ್ರೆ ಮೋದಿ ಬೇಕೇ ಬೇಕು. ಸೋಮಣ್ಣನಿಗೆ ಓಟ್ ಕೊಡಿ, ಮೋದಿಯನ್ನು ಗೆಲ್ಲಿಸಿ. ಪ್ರಧಾನಿಯಾಗಿ 10 ವರ್ಷ ಆದ ನಂತರದಲ್ಲಿ ಮೋದಿ ಅವರಿಂದ ಏನಾದ್ರು ಅನುಕೂಲ ಆಗಿದೆಯಾ ಸರ್? ಯಾವ ಅನುಕೂಲ ಕೊಟ್ಟಿಲ್ಲ. ಸೀನಿಯರ್ ಸಿಟಿಸನ್ಗೆ ಏನು ಅನುಕೂಲ ಕೊಟ್ಟಿದ್ದಾರೆ, ಇನ್ನೂ ಅನುಕೂಲಗಳು ಆಗ್ತಾವ್ರೆ. ಇನ್ನೇನು ಸೀನಿಯರ್ ಸಿಟಿಸನ್ಸ್ನ 60 ವರ್ಷ ಆದಮೇಲೆ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸೋಮಣ್ಣ ಅವರು ತುಮಕೂರಿಗೆ ಪರಿಚಿತರು, ಹಾಗಾಗಿ ಮತ್ತಾಗಿ ಇಲ್ಲಿರ್ತಕ್ಕಂಥ ಒಂದು ದೊಡ್ಡ ಸಮುದಾಯದ ನಾಯಕರು, ಹಾಗಾಗಿ ಅವರು ಗೆಲ್ತಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ತುಮಕೂರಲ್ಲಿ ಯಾವುದೇ ಹೊರಗಡೆಯಿಂದ ಬಂದಂಥ ವ್ಯಕ್ತಿಗಳು ಗೆದ್ದಿಲ್ಲ. ಇಲ್ಲಿನ ಲೋಕಲ್ ಲೀಡ್ರ್ಗಳನ್ನ ಜಾಸ್ತಿ ಇಷ್ಟಪಡ್ತಾರೆ ಈ ತುಮಕೂರಲ್ಲಿ. ಇತಿಹಾಸದಲ್ಲಿ ಇದೆ ಅದೇ ಇರೋದು. ಬಟ್ ಗೆದ್ದಕ್ಕೆ ಜಿದ್ದಿ ಇದೆ, ಯಾರಿಗಂತ ಹೇಳೋಕ್ಕಾಗಲ್ಲ. ತುಮಕೂರಿನಲ್ಲಿ ಅತ್ಯಧಿಕ ಅಂದ್ರೆ 3,95,000 ಲಿಂಗಾಯತ ಮತದಾರರು, 3,20,000 ಒಕ್ಕಲಿಗ, 2,80,000 SC, 1,45,000 ST ಮತದಾರರಿದ್ದಾರೆ. 2,02,000 ಮುಸ್ಲಿಂ, 1,38,000 ಕುರುಬ ಮತ್ತು 1,71,403 ಇತರೆ ಸಮುದಾಯದ ಮತದಾರರಿದ್ದಾರೆ. ಹಾಗೆ ತುಮಕೂರಿನ ಒಂದು ಫೇಮಸ್ ಕಾಫಿ ಶಾಪ್ ಬಳಿ ಬಂದಿದ್ದೀವಿ, ಬನ್ನಿ ಅವ್ರ ಜೊತೆಗೆ ನಾವು ಮಾತಾಡೋಣ. ಸರ್ ಹೇಗಿದೆ ಸರ್ ತುಮಕೂರಲ್ಲಿ ಸಲ ಎಲೆಕ್ಷನ್? ಸರ್ ವಾತಾವರಣ ಎಲ್ಲ ಮುದ್ದನ್ಮೇಗೌಡರಿಗೆ ಚೆನ್ನಾಗಿದೆ. ಸ್ಥಳೀಯರವರು ಒಳ್ಳೆ ಮನುಷ್ಯ, ಆಮೇಲೆ ಪಾರ್ಲಿಮೆಂಟ್ರಲ್ಲಿ ಮಾತಾಡೋಂಥ ಒಂದು ಕೆಪಾಸಿಟಿ ಇರೋ ಮನುಷ್ಯ. ಸೋಮಣ್ಣ ಒಳ್ಳೆ ಮನುಷ್ಯನೇ, ಅವರು ಹಿರಿಯ ರಾಜಕಾರಣಿ, ಬಟ್ ಅವರು ಸ್ಥಳೀಯರಲ್ಲ. ಅವರು ಅದೊಂದೇ ನಮಗೆ. ಇವತ್ತು ಭಾರತೀಯ ಜನತಾ ಪಕ್ಷ ಅಂತಂದರೆ ಮೋದಿ ಮೇಲೆ ನಿಂತಿದೆ ಸರ್. ಇಡೀ ದೇಶದಲ್ಲೇ ಇವತ್ತು ವೋಟ್ ಆಗ್ತಾ ಇರೋದು ಮೋದಿ ನೋಡ್ಕೊಂಡು ಆಗ್ತಾ ಇದೆ ಹೊರತು ಲೋಕಲ್ ಕ್ಯಾಂಡಿಡೇಟ್ನ ನೋಡ್ಕೊಂಡು ಯಾರೂ ಆಗ್ತಾ ಇಲ್ಲ. ಇಡೀ ದೇಶದ ಜನ ಇವತ್ತಿನ ಒಂದು ಅಲೆ ಪ್ರಕಾರವಾಗಿ ನೀವು ಎಲ್ಲಿಗೋದ್ರೂ ಮೋದಿ ಅಂತಾರೆ ಹೊರತು ಕ್ಯಾಂಡಿಡೇಟ್ ಬಗ್ಗೆ ಯಾರೂ ನೋಡಲ್ಲ ಸರ್. ಮೋದಿ ಮತ ಅಂತಾರೆ. ನಾವೀಗ MP ಆದಮೇಲೆ ನಮಗೆ ಒಂದು ಕೆಲಸ ಆಗಬೇಕು. ನಾವು ಮೋದಿ ಹತ್ರ ಓದ್ತೀವಿ, MP ಹತ್ರ ಓದ್ತೀವಿ ಸರ್. ನಾವೆಲ್ಲ BJPಗೆ ಹಾಕ್ತೀವಿ. ಯಾಕೆಂದರೆ ರಾತ್ರಿ ಹೊತ್ತು ಮನೇಲಿ ಮಲಿಕಂತೀವಿ. ಇಲ್ಲ ಅಂದರೆ ಪಾಕಿಸ್ತಾನದವ್ರ, ಚೈನಾದವ್ರ ಜೊತೆ ಎಲ್ಲ ಅವ್ರಿಗೆ ಬುಲೆಟ್ ಪ್ರೂಫ್ ಜಾಕೆಟೇ ಕೊಡೋಕ್ಕಾಗಿಲ್ಲ ಎಷ್ಟು ವರ್ಷ. ಈಗ ನಮ್ಮದು ಸೈನ್ಯ ಎಲ್ಲ ಇಂಪ್ರೂವ್ ಆಗಿದೆ. ಈಗ ಅಟ್ಲೀಸ್ಟ್ ಮಲಿಕಬೋದು ಮನೇಲಿ, ನಾಳೆ ಬಂದು ಯಾರು ಹೊಡೆದಾಕ್ತಾರೆ ಅನ್ನೋದು ಭಯ ಇಲ್ಲ. ಪುಲ್ವಾಮಾ ದಾಳಿನಲ್ಲಿ 300 kg RDX ಹೆಂಗ್ ಬಂತು ಅಂತ ಯಾರನ್ನ ಕೇಳ್ತಾ ಇದ್ದೀರಾ? ಹೆಂಗ್ ಬಂತು ಹೇಳ್ರಿ. ಲಿಂಗಾಯತರು ವರ್ಸಸ್ ಒಕ್ಕಲಿಗರು ಜಾತಿ ಆಧಾರದ ಮೇಲೆ ಇಲ್ಲಿ ಎಲೆಕ್ಷನ್ ಆಗೋದು. ಏನು BJP ಕಾಂಗ್ರೆಸ್ ಅಂತ ಏನಿಲ್ಲ. ಲಿಂಗಾಯತ ಗೌಡ ಅಂತ ಆದ್ರೂ ಸಣ್ಣತನ ಬುದ್ಧಿ ತೋರ್ಸೋದು ಬೇಡ. ನಾವು ರಾಷ್ಟ್ರ ಉಳಿಸೋದು ಕೆಲಸ ಅಂತ ಮಾಡಿ ಒಬ್ಬ ಯುಗ ಪುರುಷ ನಮಗೆ ಬಂದಿಯಾನೆ,
ಅವನ್ನ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಿ 26 ಜನ ಏನು ಮಾಡಿದ್ರು ಅಂತ ಇವ್ರು ಕೇಳ್ತಾರೆ. 75 ವರ್ಷ ಏನು ಮಾಡ್ತಾ ಇದ್ರು ಇವರು? 60-70 ವರ್ಷ ಅಭಿವೃದ್ಧಿ ಮಾಡಿದಂತ ಕಾಂಗ್ರೆಸ್ಗೆ ಇವತ್ತು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಈ ದೇಶನ ಇಂಗ್ಲಿಷ್ನವ್ರ ಕೈಯಿಂದ ಬಿಡುಗಡೆ ಮಾಡಿದವರು ಕಾಂಗ್ರೆಸ್ನವರು. ಇವತ್ತೆಲ್ಲ ಮಾಡಾದ್ಮೇಲೆ ನಾನೇ ಮೋದಿ ಮೋದಿ ಅಂತ. ಗುಬ್ಬಿ ಶಾಸಕರು ಇಲ್ಲೇ ಇದ್ದಾರೆ, ಶ್ರೀನಿವಾಸ್ ಅವರು. ಸರ್ ನಮಸ್ತೆ. ಜನರಿಗೆ ಮುದ್ದನ್ಮೇಗೌಡರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಹಿಂದೆ ಅವರು ಲೋಕಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ಪರಿಣಾಮಕಾರಿಯಾಗಿ ಲೋಕಸಭೆಯಲ್ಲಿ ರಾಜ್ಯದ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥದ್ದು, ಮತ್ತು ಅವರು ಇಡೀ ಜಿಲ್ಲೆಯಲ್ಲಿ ಎಲ್ಲ ಸಾಮಾನ್ಯ ಜನಕ್ಕೂ ಸಿಕ್ಕಿ ಓಡಾಡ್ಕೊಂಡು ಕೆಲಸ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಹೊರಗಿನವರಿಗೆ ತುಮಕೂರು ಜಿಲ್ಲೆ ಜನ ಓಟ್ ಹಾಕಲ್ಲ. ಸಿಟಿ ಒಳಗೆ ಯಾರ ಕೂಗಾಡ್ಕೊಬೋದು, ಮೋದಿ ಮೋದಿ ಅನ್ಬೋದು, ಮೋದಿಗೂ ಅವ ಎಲ್ಲೂ ಕಾಣ್ತಾ ಇಲ್ಲ. ಹಾಗೆ ನಾವೀಗ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತಹ ಈ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಹೇಗಿದೆ ಸರ್ ಇಲ್ಲಿ ಚುನಾವಣೆ? ತುಮಕೂರು ಲೋಕಸಭಾ ಕ್ಷೇತ್ರ ಮೊದಲಿಂದನೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸರ್. ಇದರಲ್ಲಿ ಯಾರು ಅಭ್ಯರ್ಥಿ ಲೆಕ್ಕಕ್ಕೆ ಬರಲ್ಲ ಸರ್. ಇದು ರಾಷ್ಟ್ರದ ಸುಭದ್ರತೆಗೋಸ್ಕರ, ದೇಶದ ಭದ್ರತೆಗೋಸ್ಕರ, ದೇಶವನ್ನು ಕಾಪಾಡ್ತಕ್ಕಂಥ ಒಂದು ಹಿತದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಮಾಡಬೇಕಾಗುತ್ತೆ ಸರ್. ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಬಡವರಿಗೆ, ಪ್ರತಿ ಬಡವರಿಗೆ ತಲುಪ್ತಾ ಇದೆ. ಬಡವ ಜನ, ತೀರ ದಲಿತರು, ಹಿಂದುಳಿದ ವರ್ಗದವರು, ಮಧ್ಯಮದವರು ಬದುಕಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕು. ರಾಹುಲ್ ಗಾಂಧಿ ಅವರು ಬರಬೇಕು, ಈ ಸರ್ಕಾರ ಉಳಿಬೇಕು. ಸರ್, ಲೋಕಸಭೆ ಚುನಾವಣೆ ಈ ಸತಿ ಕಾಂಗ್ರೆಸ್ಗೆ ಒಲವಿದೆ. ಕಾಂಗ್ರೆಸ್ ಬರಬೇಕು ಸರ್. ಏನಕ್ಕೆ ಅಂತಂದರೆ ಈಗಿನ ಕಾಲದಲ್ಲೂ ಇವರು ಬರೀ ಹಿಂದೂ ಮುಸ್ಲಿಂ ಅನ್ನೋ ಜಗಳವನ್ನು ತೆಗೆಯೋದು ಬಿಟ್ಟರೆ ಅನುಕೂಲ ಆಗಂಥದ್ದು ಏನು ಮಾಡ್ತಿಲ್ಲ ಸರ್. ರಾಮ ಮಂದಿರ ಅಂತ ಅಂತಾರಲ್ಲ ಇವರೆಲ್ಲ, ಇಷ್ಟೆಲ್ಲ ನಮ್ಮ ಗುಬ್ಬಿಲಿರೋ ರಾಮಗೆ ಒಬ್ಬರು ಕೈ ಮುಗಿಯಲ್ಲ. ಇವರು ಬಿಜೆಪಿಯವರು ಈ ಗುಬ್ಬಿಲಿರೋ ರಾಮ ಕೈ ಮುಗಿರೋನು ಮುಗಿಯಲ್ಲ. ಅಲ್ಲಿ ಯಾವುದೋ ರಾಮ ನಾವು ನೋಡಿದೀವ ರಾಮನ್ನ, ಬರೇ ಇವ್ರು ಇದೆ 3rd ಕ್ಲಾಸ್ ರಾಜಕೀಯ ಮಾಡ್ಕೊಂಬರೋದು ಇವರು. ಇವ್ರ ಕೈಲಿ ಏನೂ ಆಗಲ್ಲ. ಈಗ 70 ವರ್ಷದಿಂದ ಐತಿ, ಇವ್ರು ಯಾಕೆ ರಾಮ ಮಂದಿರ ಮಾಡೋಕ್ಕಾಗಲಿಲ್ಲ? ಈ ಟ್ರೈನ್ಗಳು ನೋಡಿ, ಅಭಿವೃದ್ಧಿ ನೋಡಿ, ರೈಲ್ವೆ ಸ್ಟೇಷನ್ಗಳು ನೋಡಿ, ಮತ್ತೆ ಯಾಕೆ ಬರೀ ರಾಮ ಮಂದಿರ ಅಂತಾರ? ದೇವರೆಲ್ಲರಿಗೂ ಒಂದೇನೆ. ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಜನ ಹೊರಗಿನ ಅಭ್ಯರ್ಥಿಗಳಿಗೆ ಮಣೆ ಹಾಕಿದ್ದು ವಿರಳ. ಹೊರಗಿನಿಂದ ಬಂದ ಘಟಾನುಘಟಿ ನಾಯಕರನ್ನ ತುಮಕೂರು ಜನ ಸ್ವಾಭಿಮಾನದ ಹೆಸರಲ್ಲೇ ಸೋಲಿಸಿದ್ದಾರೆ. 1996ರಲ್ಲಿ ತುಮಕೂರು ಮತದಾರರು ಹೊರಗಿನ ಅಭ್ಯರ್ಥಿ ಕಾಂಗ್ರೆಸ್ನ ಆರ್ ಮಂಜುನಾಥ್ ಅವರನ್ನ 3ನೇ ಸ್ಥಾನಕ್ಕೆ ತಳ್ಳಿದ್ರು. 2009ರಲ್ಲೂ ಕಾಂಗ್ರೆಸ್ನ ಪಿ ಕೋದಂಡರಾಮಯ್ಯ 3ನೇ ಸ್ಥಾನ ಪಡೆದಿದ್ರು. ಇನ್ನು 2019ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಎಚ್ ಡಿ ದೇವೇಗೌಡರು ಸೋಲು ಕಂಡಿದ್ರು. ನಾವೀಗ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಒಂದು ಸಂತೆ ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಹೆಂಗಿದೆ ಸರ್ ಈ ಬಾರಿ ತುಮಕೂರು ಎಲೆಕ್ಷನ್? ಚಿಕ್ಕನಾಯಕನಹಳ್ಳಿ ಜನರು ಯಾವ ತರ ಯೋಚನೆ ಮಾಡ್ತೀರಾ ಸರ್? ಚಿಕ್ಕನಾಯಕನಹಳ್ಳಿ ನಾಡಿ ಮಿಡಿತ ಏನಿದ್ರು ಇವತ್ತ ಮೊದಲೆಲ್ಲ ಮೋದಿ ಅಂತ ಹೇಳ್ತಾ ಇದ್ದು, ಬಟ್ ಇವತ್ತ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾರು ಬಿಜೆಪಿಯಿಂದ ಸ್ಪರ್ಧಿಸೋ ಗಂಡಸರಿಲ್ಲ ಅಂತ ನಮ್ಮ ಕೇಂದ್ರದ ನಾಯಕರಾಗ್ಲಿ, ನಮ್ಮ ರಾಜ್ಯದ ನಾಯಕರಾಗ್ಲಿ ಅಂದ್ಕೊಂಡವ್ರೆ. ನಾವು ಒಬ್ರು ಬಿಜೆಪಿ ಕಾರ್ಯಕರ್ತರೆ, ಆದ್ರೂ ಇವತ್ತ ನಮಗೆ ನಮ್ಮ ಸ್ಥಳೀಯರಾಗಿದ್ದರಿಂದ ನಾವು ಬಿಜೆಪಿ ಮತ ಕೊಡಲ್ಲ, ಕಾಂಗ್ರೆಸ್ಗೆ ಮತವನ್ನ ಕೊಡ್ತಾ ಇದೀವಿ. ಸೋಮಣ್ಣ ಅವ್ರ ಬಳಿ ಹೋದಾಗ ಬಾರಪ್ಪ ನೀವು ಬಿಜೆಪಿ ಅವರಲ್ವಾ, ನಮ್ಮ ಕಾರ್ಯಕರ್ತರು ಅಂತೇಳಿ ಏನಾದ್ರು ನಿಮ್ಗೆ ಅನುಕೂಲ ಮುದ್ದನ್ಮೇಗೌಡರಿಗಿಂತ ಚೆನ್ನಾಗಿ ಆಗ್ಬೋದು ಅನ್ನೋದಿಲ್ವಾ? ಮುದ್ದನ್ಮೇಗೌಡರಿಗಿಂತ ಅನುಕೂಲ ಆಗುತ್ತೆ ಬಿಡುತ್ತೆ ಅನ್ನೋದು ಮುಖ್ಯ ಅಲ್ಲ, ನಮಗೆ ಸ್ವಾಭಿಮಾನ ಮುಖ್ಯ. ನಮ್ಮ ಸ್ವಾಭಿಮಾನ ತುಮಕೂರು. ಸಿದ್ದರಾಮಯ್ಯನ ಆಪೋಸಿಟ್ ಹೆಂಗ್ ಸೋತ್ರು ಸೋಮಣ್ಣ, ಇಲ್ಲೂ ಹಂಗೆ ಸೋಲ್ತಾರೆ. ಮುದ್ದನ್ಮೇಗೌಡರು ಅವರು ಇದು ಒಳ್ಳೆ ವ್ಯಕ್ತಿ. ಏನಂತ ಅಂದ್ರೆ ಕೊಬ್ಬರಿ ಬಗ್ಗೆ ಹೋರಾಟ ಮಾಡಿದ್ದಾರೆ. ಸೋಮಣ್ಣನವರು ಹೊರಗಡೆಯರು, ಆದ್ರೆ ಫೈಟ್ ಬಂದ್ರು ಸಹ ನಾವು ಮುದ್ದನ್ಮೇಗೌಡರು ಗೆಲ್ತೀವಿ, ಅದು ಸಹಜ. ಕಾಂಗ್ರೆಸ್ ಬಿಜೆಪಿ ಒಂದಾಗ್ತಾರೆ ಹೊರತು ಜೆಡಿಎಸ್ ಬಿಜೆಪಿ ಬಿಜೆಪಿ ವೋಟ್ ಹಾಕ್ರಿಂದ ನಾವು ಹಾಕಕ್ ತಯಾರಿಲ್ಲ ಸರ್. ಅಕ್ಕ ಹೆಂಗಿದೆ ಎಲೆಕ್ಷನ್? ಹೆಂಗಿದೆ? ಮೋದಿ ಒಳ್ಳೆ ನಮ್ಗೆಲ್ಲ ಅಕ್ಕಿ ಎಲ್ಲ ಈಗೆಲ್ಲ ಭಾರಿ ತೊಂದರೆ ಆದ್ರೆ ಗೃಹಲಕ್ಷ್ಮಿದೊಂದು ಲೆಕ್ಕಲ್ಲ. ಮೋದಿ ಎಲ್ಲ ಸೌಕರ್ಯ ಮಾಡಿವ್ರಿ. ಕಾಂಗ್ರೆಸ್ ಕಾಂಗ್ರೆಸ್ ಇದು 2,000 ದುಡ್ಡು ಕೊಡ್ತಿದ್ದಾರೆ, ಅಕ್ಕಿ ಕೊಡ್ತಿದ್ದಾರೆ, ಸಹಾಯ ಆಗಿದೆ ತಾನೆ, ಅದಕ್ಕೆ ನಾವು ಅನ್ಯಾಯ ಮಾಡಬಾರ್ದು. ಕಾಂಗ್ರೆಸ್ ಸೋಂಬೇರಿ ಆಗ್ಬಿಡ್ತಾರೆ, ದುಡ್ಡು ಕೊಟ್ಟು ಕೂರ್ಸಿದ್ರು. ಹಂಗನ್ನಾರ ಏನ್ ಮಾಡ್ಬೇಕು ಗೊತ್ತಾ, ನಮಗೆ ಹಾಕ್ಬೇಡ್ರಿ ಅಂತ ಅಪ್ಲಿಕೇಶನ್ ಹಾಕ್ಲಿ ಬಿಡು, ನಮಗೆ ದುಡ್ಡೇ ಹಾಕ್ಬೇಡಿ, ನಮ್ಮ ಮನೇಲಿ ಸೋಂಬೇರಿ ಆಗ್ತದೆ ಅಂತ ಅಪ್ಲಿಕೇಶನ್ ಹಾಕ್ಲಿ. ತುರುವೇಕೆರೆಯಲ್ಲಿದ್ದೀವಿ. ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತಹ ಒಂದು ವಿಧಾನಸಭಾ ಕ್ಷೇತ್ರ ಇದೆ ಅಣ್ಣ. ತುಮಕೂರಲ್ಲಿ ಸಲ ಎಲೆಕ್ಷನ್ ಬಿಜೆಪಿ ಯಾವ ಕಾರಣಕ್ಕಾಗಿ ಅಂತ? ಅವ್ರು ಮೋದಿ ಮುಖ ನೋಡ್ಕೊಂಡು ಆಗ್ತೀವಿ ಸರ್, ಮೋದಿ ಮುಖ ನೋಡ್ಕೊಂಡು ಆಗ್ತೀವಿ. ಈಗ ನಿಮ್ಗೆ ಸ್ಥಳೀಕರು ಇಲ್ಲಿ ಶಾಸಕರು JDS ಅವರವ್ರೆ, JDS ಅವರು ಇದ್ದಾರೆ, ನಮ್ಮ ಜಯರಾಮಣ್ಣ ಅವರು ಇದ್ದಾರೆ, ಇಬ್ರು ಸಪೋರ್ಟ್ ಮಾಡ್ತಾರೆ. MT ಕೃಷ್ಣಪ್ಪನವರು ಸಪೋರ್ಟ್ ಮಾಡ್ತಾರೆ, ಜಯರಾಮಣ್ಣ ಅವರು ಸಪೋರ್ಟ್ ಮಾಡ್ತಾರೆ. ಈ ಸರಿ ಗೆಲ್ತೀವಿ ಸರ್ ಬಿಜೆಪಿ. ಹೇಳಿ ಸರ್ ಹೆಂಗಿದೆ ಸರ್ ತುರುವೇಕೆರೆ ಎಲೆಕ್ಷನ್? ಸಮಬಲ ಇದೆ ಸರ್. ಕಾಂಗ್ರೆಸ್
JDS BJP ಸಮಬಲ ಇದೆ ಹೋರಾಟ. ಸಮಬಲ ಇರೋದ್ರಿಂದಲ್ಲಿ ಕಾಂಗ್ರೆಸ್ ಓಟ್ ಇದೆ ಸರ್ ಮತದಲ್ಲಿ. BJP ಕುಮಾರಸ್ವಾಮಿ ಇರೋದ್ರಿಂದ ಕುಮಾರಸ್ವಾಮಿದು ಏನು ಬೆಲ್ಟ್ ಇದೆ ಅದು ಪೂರ ಹೊಟ್ಟೋಗುತ್ತೆ. ಇರೋದೇ ಇಲ್ಲಿ ಕುಮಾರಸ್ವಾಮಿದು. ಕುಮಾರಸ್ವಾಮಿ ಆ ದೃಷ್ಟಿಯಿಂದ ಕುಮಾರಸ್ವಾಮಿ ಅವ್ನು ಇದಕ್ಕೆ ಹಾಕಿದ ಅದಕ್ಕಷ್ಟೇ ಒಂದ್ಸಾರಿ ಒಂದು ರೌಂಡ್ ಬರುತ್ತೆ ಅಂತ ಕಾಯ್ತಾವ್ರೆ ಅಷ್ಟೇ. ಇಲ್ಲಿ ಕ್ಯಾಂಡಿಡೇಟ್ ಏನು ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ಒಬ್ರು ಕಳಿಸ್ಬೇಕಷ್ಟೇ, ಮೆಂಬರ್ಶಿಪ್ ಆಗಿ ಹೋಗ್ಬೇಕು. ಅಲ್ಲಿ ಮೋದಿ ಉಳ್ಕೋಬೇಕು, ದೇಶ ಉಳ್ಕೋಬೇಕು. ಬಡವ್ರನ್ನ ಉದ್ಧಾರ ಮಾಡ್ತೀವಿ ಅಂತನ 70 ವರ್ಷದಿಂದ ಅಧಿಕಾರದಲ್ಲಿ ಇದಾರಲ್ಲ, ಮತ್ತೆ ಬಡವರೇ ಹಾಕಿದ್ದಾರೆ. ಈಗ 70 ವರ್ಷದಲ್ಲಿ ಅವ್ರು ಆಳ್ವಿಕೆ ಮಾಡ್ಕೊಂಡ್ ಬಂದಿದ್ರಲ್ಲಿ ಸರ್ ಈ ತರ ದುಬಾರಿ ರೇಟ್ ಯಾವತ್ತೂ ಆಗಿರ್ಲಿಲ್ಲ. ಅದನ್ನು ಜನಗಳು ಯೋಚನೆ ಮಾಡ್ತಾರೆ ಲೆಕ್ಕಕ್ಕೆ ನೋಡ್ಬೇಕು. ಇವರು ಬಸವರಾಜ್ ಅವರು 3 ಸರಿ ಎಲೆಕ್ಟ್ ಆಗಿದ್ರು, ನಮ್ಮ ಕಡೆ ತಿರುಗು ನೋಡ್ಲಿಲ್ಲ, ತುರಕೆರೆ ತಾಲೂಕಿಗೆ ತಿರುಗು ನೋಡ್ಲಿಲ್ಲ. ಮುದ್ದನ್ಮೇಗೌಡರು ಕೆಲಸ ಮಾಡಿದ್ರು. ವ್ಯಕ್ತಿ ಬೇಕು ಅಂತ ಅಂದ್ರೆ ಕಾಂಗ್ರೆಸ್ಗೆ ಹಾಕ್ತಾರೆ, ಮೋದಿ ಬೇಕು ಅಂದ್ರೆ ಬಿಜೆಪಿಗೆ. ರಾಹುಲ್ ಗಾಂಧಿ ಕಾಂಗ್ರೆಸ್ ಬಂದ್ರೆ ಈ ದೇಶ ಉಳಿಯುತ್ತೆ, ಇಲ್ಲ ಅಂದ್ರೆ ಪೂರ್ತಿ GST, ನೋಟ್ ಬ್ಯಾನು, ಕೊರೋನಾ ಟೈಮಲ್ಲಿ ಪ್ರತಿಯೊಂದು ಟೈಮಲ್ಲೂ ಎಲ್ಲ ಜನ ನೋಡ್ತಾರೆ. ನಾವೇನು ಹೇಳಂಗಿಲ್ಲ, ಮೋದಿ ಅಂತೂ ಯಾವುದೇ ಕಾರಣಕ್ಕೆ ಬರಲ್ಲ. ಈ ಸಲ ಕಾಂಗ್ರೆಸ್ ಸರ್ಕಾರನೇ ಬರಬೇಕು. ನಾವೀಗ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತಹ ತಿಪ್ಟೂರು ವಿಧಾನಸಭಾ ಕ್ಷೇತ್ರದ ನೊಣವಿನಕೆರೆ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇದ್ದೀವಿ. ಏನು ನೋಡಿ ಬಾರಿ ತುಮಕೂರು ಜನ ಮತ ಹಾಕ್ತಾರೆ? ಈ ಬಾರಿ ಮುದ್ದನಮೇಗೌಡರಿಗೆ ಒಲವಿದೆ, ತುಂಬ ಚೆನ್ನಾಗಿದೆ ಮುದ್ದನಮೇಗೌಡರಿಗೆ. ಈ ಸರಿ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ, ಜನಪರ ಕಾರ್ಯಕ್ರಮ ಮಾಡ್ತಾ ಇದೆ. ಸರ್ ಒಳ್ಳೆ ನಾಯಕತ್ವ ಬೇಕು ದೇಶಕ್ಕೆ, ಮೋದಿ ಅಂತ ಪ್ರಧಾನಿ ಬೇಕು, ಇಲ್ಲಾಂದ್ರೆ ದೇಶ ಉದ್ಧಾರ ಆಗಲ್ಲ, ದೇಶ ಹಾಳಾಗಿ ಹೋಗುತ್ತೆ. 2 ಪಕ್ಷಗಳು ಮೈತ್ರಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣವ್ರು ನಿಂತಿದ್ದಾರೆ. ಅವ್ರ ಗೆಲುವನ್ನ ನಾವು JDS ಪಕ್ಷದ ಏನು ಕಾರ್ಯಕರ್ತರಾಗಿದ್ದೀವಿ ಜಯ ಕಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಹಂಗಾಗಿ ವಿ ಸೋಮಣ್ಣವ್ರಿಗೆ ನಮ್ಮ ಓಟು ಸರ್. ದೇವೇಗೌಡರು ಸೋಲಕ್ಕೆ ಮುದ್ದನ್ಮೇಗೌಡರು ಕಾರಣ ಅಂತ ನಮಗೆ ಕಣ್ಣೀರು ಹಾಕಿದೀವಿ. ನಮ್ಗೆ ತಿಂದುಣ್ಣರೆಲ್ಲ ನಾವು ಅಯ್ಯೋ ಅಂದಿದೀವಿ. ಈ ನೋವು ಅವ್ರಿಗೂ ಒಂದ್ ಸ್ವಲ್ಪ ಗೊತ್ತಾಗ್ಲಿ. ಲೀಡ್ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಲೀಡ್ ಕೊಟ್ಟಿದ್ದೀವಿ ಈ ತಾಲೂಕಲ್ಲಿ. ಅದು ಬೇರೆ ತಾಲೂಕಲ್ಲಿ ಲೀಡ್ ಕೊಟ್ಟಿಲ್ಲ, ಟಿಪ್ಪು ತಾಲೂಕು ಲೀಡ್ ಕೊಟ್ಟಿದೆ. ನೊಣವಿನಕೆರೆ ದಾಟ್ತಾ ಇದ್ದ ಹಾಗೆ ಒಂದು ಬ್ಯೂಟಿಫುಲ್ ಆದಂತ ಒಂದು ಸನ್ನಿವೇಶ. ಅಕ್ಕ ಹೆಂಗಿದೆ ಅಕ್ಕ ತುಮಕೂರಲ್ಲಿ ಎಲೆಕ್ಷನ್? ಯಾವ ಅಭ್ಯರ್ಥಿ ಆಯ್ಕೆ ಆದ್ರೆ ಸೂಕ್ತ ಅನ್ನುವಂತ ರೀತಿಯಾಗಿ ಒಂದು ಅನಿಸಿಕೆ ಇದೆ. ಕಾಂಗ್ರೆಸ್ ಬರ್ಬೇಕು ಸರ್. ಯಾವ ಕಾರಣಕ್ಕೆ ಕಾಂಗ್ರೆಸ್? ಅಕ್ಕಿ ಕೊಟ್ಟಾರೆ ಸರ್, ಮತ್ತೆ 2000 ದುಡ್ಡು ಕೊಟ್ಟಿದ್ದಾರೆ. ಬಸ್ ಫ್ರೀ ಬಿಟ್ಟಿದ್ದಾರೆ ಹೆಣ್ಮಕ್ಳಿಗೆಲ್ಲವ, ಎಲ್ಲ ಫ್ರೀ ಐತಿ ಸರ್. ಕಾಂಗ್ರೆಸ್ ಸರ್ ನಮ್ಗೆ. ಹೇಳಕ್ಕ, ಈಗ ಇರುವಂತ ಅಭ್ಯರ್ಥಿಯಿಂದ ಏನ್ ಅನುಕೂಲ ಆಗ್ಬೋದು ನಿರೀಕ್ಷೆ? ಸಿದ್ದರಾಮಯ್ಯ ಬಂದ್ರೆ ಅನುಕೂಲ. ಮೋದಿ ಎಲ್ಲಿಂದಲ್ಲ ಅಂತಾರೆ, ಟಿವಿಲೆಲ್ಲ ನಮ್ಗೆ ಅರ್ಥನೇ ಆಗಲ್ಲ. ಯಾರಿಗೆ ಕೊಡ್ತಾರೆ, ಯಾರಿಗೆ ಬಿಡ್ತಾರೆ? ಎಲ್ಲ ನಮ್ಮ ಜನಾಂಗ ಒಬ್ರು ಅಲ್ಲಿ ಕುತ್ಕೊಳಲ್ಲ, ಅವ್ರಿಗೆ ಸಂಬಂಧಪಟ್ಟರೆ ಕುತ್ಕೊಳ್ಳೋದು ಮೋದಿ ಹತ್ರ. ನಮ್ಮ ಜನಾಂಗ ಯಾರ ಕೂತವ್ರ, ಅದೇ ಸಿದ್ದರಾಮಯ್ಯ ಇಂತವ 108 ಜಾತಿನೂ ಐತಿ. ಇದಾಗಿತ್ತು ತುಮಕೂರಿಗೆ ಸಂಬಂಧಪಟ್ಟ ಹಾಗಿನ ಮತಯಾತ್ರೆ. ಮತ್ತೊಂದು ಕ್ಷೇತ್ರದ ಮಾಹಿತಿಯನ್ನ ಹೊತ್ತು ತರ್ತೀವಿ ಮುಂದಿನ ಸಂಚಿಕೆಯಲ್ಲಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.